ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ಬಾಬಾ ರಾಮದೇವ್ ಇದ್ದಕ್ಕಿದ್ದ ಹಾಗೆ ದಿಢೀರ್ ಅಂತ ಉಲ್ಟಾ ಹೊಡಿತಾ ಇರೋದನ್ನ ಮೊನ್ನೆನೆ ನಿಮ್ಮ ಗಮನಕ್ಕೆ ತಂದಿದ್ದೆ. ಮೋದಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದ ನಾನು ಚಳುವಳಿಗೆ ಇಳಿಬೇಕಾಗತ್ತೆ ಅನ್ನುವಂಥದ್ದು ಮತ್ತು ಜನ್ಸಿಯನ್ನ ಹೊಗಳಿ, ಜನ್ಸಿ ಹೋರಾಟವನ್ನ ಹೊಗಳಿ, ಈ ದೇಶದಲ್ಲಿ ಎಲ್ಲವೂ ಅವ್ಯವಸ್ಥೆ ಆಗೋಗಿದೆ, ಅದು ಸರಿಪಡಿಸಬೇಕು ಈ ಸರ್ಕಾರ ಅಂತ ಹೇಳುವ ಮೂಲಕ ಕಟ್ಟರ್ ಮೋದಿ ಅಭಿಮಾನಿ ಚಮಚ ರೀತಿಯಲ್ಲಿ ವರ್ತಿಸ್ತಾ ಇದ್ದಂತಹ ಮತ್ತು ಹಿಂದೂ ಧರ್ಮ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡು, ತನ್ನ ಯೋಗವನ್ನೇ ಬಂಡವಾಳ ಮಾಡಿಕೊಂಡು ಜನರಿಂದ ಕೆಟ್ಟ ಕೊಳಕ ಪ್ರಾಡಕ್ಟ್ಗಳ ಮೂಲಕ ಹಣ ಗಳಿಸ್ತಾ ಇದ್ದಂತಹ ಈ ಬಾಬಾ ರಾಮದೇವ್ ಇವತ್ತಿಗೂ ಅದೇ ಮೂಲಕನೇ ಹಣ ಗಳಿಸ್ತಾ ಇರೋದು. ಅವನ ಕಂಪನಿಯ ಯಾವ ಪ್ರಾಡಕ್ಟು ಮನುಷ್ಯರು ಬಳಸೋದಕ್ಕೆ ಲಾಯಕ್ಕಿಲ್ಲದ್ದು ಅಂತ ಸಾಕಷ್ಟು ಬಾರಿ ನಿರೂಪಣೆ ಆಗಿದೆ. ಓಕೆ, ಸೊ ಅವನು ಈಗ ಮೊನ್ನೆ ಮೋದಿ ಸರ್ಕಾರ ನರೇಂದ್ರ ಮೋದಿಗೆ ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಟ್ಟವನು. ನಿನ್ನೆ ಕಂಗನಾ ರಾಣಾವತ್, ಭಕ್ತರ ಮಾತೆ, ಕಂಗನಾ ರಾಣಾವತ್ ಅಂಧ ಭಕ್ತರ ಮಾತೆ, ಆಕೆಯ ಕುರಿತು ಕೆಟ್ಟದಾಗಿ ಉಗಿದಿದ್ದಾನೆ. ಆಕೆಯ ಬಗ್ಗೆ ಆಡಿರುವ ಮಾತುಗಳು ಏನೇನು ಅನ್ನೋದನ್ನ ವಿವರಿಸ್ತೀನಿ. ಪ್ಲಸ್ ಈ ಉಲ್ಟಾ ಹೊಡೆಯುವುದರ ಹಿಂದೆ ಏನಿದೆ ಅಂತ ಮೊನ್ನೆನೂ ಡಿಸ್ಕಸ್ ಮಾಡಿದ್ವಿ, ಇವತ್ತು ಒಂಚೂರು ಡಿಸ್ಕಸ್ ಮಾಡೋಣ. ಸೊ ಬಾಬಾ ರಾಮದೇವ್ ನಿಮಗೆ ಗೊತ್ತಿದೆ, ಪತಂಜಲಿ ಹೆಸರಿನಲ್ಲಿ ಒಂದು ಬ್ರ್ಯಾಂಡ್ ಅನ್ನು ಓಪನ್ ಮಾಡಿ ಅಂಧಭಕ್ತಿಯನ್ನೇ ಬಂಡವಾಳ ಮಾಡಿಕೊಂಡು ಆ ಅಂಧಭಕ್ತಿಯಲ್ಲಿ ಕೆಟ್ಟ ಕೊಳಕ ಗುಣಮಟ್ಟದ ಪ್ರಾಡಕ್ಟ್ಗಳನ್ನ, ವಸ್ತುಗಳನ್ನ ಮಾರಿ ಆ ಅಂಧಭಕ್ತರು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಅವುಗಳನ್ನ ಅಂಧಭಕ್ತಿಯಲ್ಲಿ ಖರೀದಿಸಿ ದುಡ್ಡೆಲ್ಲ ಅವನಿಗೆ ಸುರಿದು ಅವನನ್ನ ಕೋಟ್ಯಾಧೀಶ್ವರ, ಸಾವಿರಾರು ಕೋಟಿಗಳ ಒಡೆಯನ್ನಾಗಿ ಮಾಡಿಟ್ರು. ಅದೆಲ್ಲವನ್ನು ಕಣ್ಣು ಮುಚ್ಕೊಂಡು ನೋಡೋದಕ್ಕೆ ಬಿಜೆಪಿ ಇತ್ತು, ನರೇಂದ್ರ ಮೋದಿ ಸರ್ಕಾರ ಇದೆ. ಯಾಕೆಂದ್ರೆ ನರೇಂದ್ರ ಮೋದಿ ಸರ್ಕಾರ ಮತ್ತು ಬಿಜೆಪಿಗೆ ಇವನು ಚಮಚಗಿರಿ ಜಿಂಕ್ ಚೆಕ್ ಮಾಡಿಕೊಂಡು 2013ರಿಂದಲೇ ಈ ಮೋದಿಯನ್ನ ಯೋಗ್ಯತೆ ಇಲ್ಲದೆ ಹೋದರೂ ಸಹ, ಅರ್ಹತೆ ಇಲ್ಲದೆ ಹೋದರೂ ಸಹ ಮೋದಿಯನ್ನು ಪ್ರಧಾನಿ ಮಾಡೋದಕ್ಕೆ ಈ ರಾಮದೇವ್ ಸಹ ಈ ಎಂಜಲು ಮಾಧ್ಯಮಗಳ ರೀತಿಯಲ್ಲಿ, ಅಂಧಭಕ್ತರ ರೀತಿಯಲ್ಲಿ ಕೆಲಸ ಮಾಡಿದ್ದಾನೆ. ಹಾಗಾಗಿ ಬಿಜೆಪಿ, ಮೋದಿ ಇವನಿಗೆ ಒಂದಷ್ಟು छूट ಕೊಟ್ಟಿದ್ದಾರೆ. छूट ಅಂದ್ರೆ ರಿಲ್ಯಾಕ್ಸೇಷನ್ ಕೊಟ್ಬಿಟ್ಟಿದ್ದಾರೆ. ನೀನು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗು, ನಮ್ಮ ಪರವಾಗಿ ಇದೆಯಾ, ನಾವು ಏನು ಮಾಡಲ್ಲ ಅಂತ. ಬಟ್ ಈಗ ಇಡಿ, ಐಟಿ, ಸಿಬಿಐ ಎಲ್ಲ ಅವನ ಮನೆ ಬಾಗಿಲು ತಟ್ಟೋ ಸಾಧ್ಯತೆ ಇದೆ. ಯಾಕೆಂದ್ರೆ ಅವನು ದಿಢೀರ್ ಅಂತ ಉಲ್ಟಾ ಹೊಡಿತಿದ್ದಾನೆ. ಯಾಕೆ ಅನ್ನೋದ್ರ ಬಗ್ಗೆ ಮೊನ್ನೆ ಹೇಳಿದ್ದೆ, ಇವತ್ತು ಸಹ ಒಂದಷ್ಟು ಅಂಶಗಳನ್ನ ನಂತರ ಹೇಳ್ತೀನಿ ಕೊನೆಯಲ್ಲಿ. ಆದರೆ ಈಗ ಮೊನ್ನೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಗೆ ಎಚ್ಚರಿಕೆ ಕೊಟ್ಟ ರೀತಿಯಲ್ಲಿ ಮಾತಾಡಿದಂತಹ ರಾಮದೇವ್ ನಿನ್ನೆ ಕಂಗನಾ ರಾಣಾವತ್, ಅಂಧಭಕ್ತರಿಗೆಲ್ಲ ರಾಜಮಾತೆಯ ರೀತಿಯಲ್ಲಿರುವಂತಹ ಕಾಮನ್ ಸೆನ್ಸ್ ಅನ್ನೋದು ಎಲ್ಲಿರುತ್ತೆ ಅಂತ ಗೊತ್ತೇ ಇಲ್ಲದಂತಹ ಈ ದೇಶದ ಎಂಪಿ, ಕರ್ಮಕ್ಕೆ ಎಂಪಿ ಬೇರೆ, ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಎಂಪಿ ಸಂಸದೆ, ಆಕೆಯ ಬಗ್ಗೆ ಬಾಬಾ ರಾಮದೇವ್ ಸರಿಯಾಗಿ ಉಗಿದಿದ್ದಾನೆ. ಒಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಸಂದರ್ಶನ ಮಾಡುವಂತಹ ವ್ಯಕ್ತಿ ಈ ಪ್ರಶ್ನೆಯನ್ನ ತೆಗಿತಾನೆ. ಯಾವುದು? ಕಂಗನಾ ರಾಣಾವತ್ ತನ್ನ ಮೂಲ ಸ್ಥಾನವನ್ನ ಬೇರೆಯವರ ಮೂಲ ಸ್ಥಾನ ಅಂತ ಹೇಳಿದ್ದು. ಗಟರ್, ಕೊಚ್ಚೆಯಲ್ಲಿರುವಂಥವರು, ಕೊಚ್ಚೆಯ ಮನಸ್ಥಿತಿ, ಕೊಚ್ಚೆ ಜನರೇಷನ್ ಜೆನ್ಸಿ ಅಂತ ಮೊನ್ನೆ ಹೇಳಿದ್ರಲ್ಲ ಪುಣ್ಯಾತ್ಗಿತ್ತಿ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಆಂಕರು ಈ ಬಾಬಾ ರಾಮದೇವ್ಗೆ ಕೇಳ್ತಾರೆ. ಆ ಬಾಬಾ ರಾಮದೇವು ಮೊನ್ನೆಯಿಂದ ಉಲ್ಟಾ ಗಿರಾಕಿ ಅಲ್ವಾ, ಇದೆಲ್ಲ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಉಲ್ಟಾ ಅಂದಿದ ತಕ್ಷಣ ಅವ್ರನ್ನೇನು ಹೊಗಳಬೇಕು, ನಂಬಬೇಕು ಅಂತ ಏನೂ ಇಲ್ಲ, ನಂಬಲೇಬಾರ್ದು ಇಂಥವ್ರನ್ನ. ಬಾಬಾ ರಾಮದೇವ್ ಹೇಳ್ತಾನೆ, ಆಕೆಯ ಕ್ವಾಲಿಫಿಕೇಶನ್ ಏನು ಆಕೆಯ ಕ್ವಾಲಿಫಿಕೇಶನ್? ಅಂಥವರ ಕೆಟ್ಟ ಕೊಳಕ ಮನಸ್ಥಿತಿಗಳಿಗೆ ನಾವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಆಕೆಯನ್ನ ಯಾವುದೇ ರೀತಿಯಲ್ಲೂ ಸಹ ನಾವು ಚರ್ಚೆನೆ ಮಾಡಬಾರ್ದು ಅಂದ್ಬಿಡ್ತಾನೆ. ಆಕೆದು ಕೆಟ್ಟ ಕೊಳಕ, ಒಂದು ರೀತಿಯಾದಂತಹ ಕೆಟ್ಟ ಮೆದುಳು, ಆಕೆಯ ಬಗ್ಗೆ ಏನಕ್ಕೆ ಮಾತಾಡ್ತೀರಿ ನೀವು? ಅದಕ್ಕೆ ಅವನು ಕೇಳ್ತಾನೆ, ಸಂದರ್ಶನ ಮಾಡುವಂಥವನು, ಆಕೆ ಎಂಪಿ ಅಂತ, ಸೋ ವಾಟ್ ಅನ್ನೋ ರೀತಿಯಲ್ಲಿ ಬಾಬಾ ರಾಮದೇವ್ ಉತ್ತರ ಕೊಡ್ತಾನೆ. ಆಕೆ ಆಡಿರುವ ಮಾತುಗಳ ವಿರುದ್ಧ ಬಿಜೆಪಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾನೆ ಬಾಬಾ ರಾಮದೇವ್. ಬಿಜೆಪಿ ಅವಳ ಪಕ್ಷ, ಆಕೆ ಮಾತಾಡಿರೋ ಪ್ರತಿ ಮಾತಿಗೂ ಸಹ ಬಿಜೆಪಿ ಆಕೆಯಿಂದ ವಿವರಣೆ ಪಡ್ಕೊಳ್ಬೇಕು, ಕ್ರಮ ಕೈಗೊಳ್ಳಬೇಕು. ಅದಕ್ಕೂ ಮುಂದೆ ಹೋಗಿ ಈ ಆಂಕರ್ ಕೇಳುತ್ತಾನೆ, ಆ ಜೆನ್ಸಿಯನ್ನ ಅಥವಾ ಹೋರಾಟದಲ್ಲಿ ಪಾಲ್ಗೊಂಡವರನ್ನೆಲ್ಲ ಸಹ ಒಂದು ರೀತಿಯಾಗಿ ಡ್ರಗ್ ಅಡಿಕ್ಟ್ ಅನ್ನೋ ರೀತಿಯಲ್ಲಿ ಹೇಳಿದ್ರಲ್ಲ ಅಂತ. ಅದಕ್ಕೆ ಬಾಬಾ ರಾಮದೇವ್ ಹೇಳ್ತಾನೆ,
ಆಕೆಯ ಬಾಲ್ಯ ಹೇಗಿತ್ತು, ಆಕೆಯ ಯೌವನ ಏನೇನಾಯ್ತು ಅಂತ ಪ್ರಶ್ನೆ ಕೇಳ್ತಾನೆ. ಯಾಕೆಂದ್ರೆ ಕಂಗನಾ ರನೌತ್ ಸ್ವತಃ ಹೇಳ್ಕೊಂಡಿದ್ದಾರೆ, ನಾನು ಡ್ರಗ್ ಅಡಿಕ್ಟ್ ಆಗಿದ್ದೆ, ಡಿಪ್ರೆಷನ್ ಅಲ್ಲಿದ್ದೆ, ಅದು ಮಾಡ್ತಿದ್ದೆ, ಇದು ಮಾಡ್ತಿದ್ದೆ, ಹೆತ್ತ ತಂದೆನ ಹೊಡೆಯಕ್ಕೆ ಹೋಗಿದ್ದೆ, ಏನೋ ಇದೆ ಸಿಕ್ಕಾಪಟ್ಟೆ. ಆಕೆನೇ ಹೇಳ್ಕೊಂಡಿರೋದು, ಬೀಫ್ ತಿಂತೀನಿ, ಕುಡಿತೀನಿ, ಎಂಜಾಯ್ ಮಾಡ್ತೀನಿ, ಇದೆಲ್ಲ ಆಕೆ ಹೇಳ್ಕೊಂಡಿರೋದು. ಮತ್ತೆ ಆಕೆಯ ಕೆಲವು ಹಿಸ್ಟ್ರಿ, ಆಕೆಯ ಫೋಟೋ ವಿಡಿಯೋಗಳೆಲ್ಲ ಅವೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಅದನ್ನ ಮುಂದಿಟ್ಕೊಂಡು ಬಾಬಾ ರಾಮದೇವ್ ಹೇಳ್ತಿರೋದು, ಆಕೆಯ ಬಾಲ್ಯ ಏನಾಗಿತ್ತು, ಯೌವನ ಏನಾಗಿತ್ತು, ಅಂಥವ್ರ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ಮುಂದಕ್ಕೆ ಹೇಳ್ತಾರೆ. ಅವ್ರ ಬಗ್ಗೆ ಮಾತಾಡಬೇಡ್ರಿ, ಯಾಕ್ರಿ ಕೇಳ್ತೀರಾ ಅಂತವ್ರ ಬಗ್ಗೆ ಅಂತ ತುಚ್ಛವಾಗಿ ಆಕೆಯನ್ನ ತೆಗೆದು ಬಿಸಾಕದಂಗೆ, ಶಿ ಈಸ್ ಅನ್ಫಿಟ್ ಟು ಬಿ ಡಿಸ್ಕಸ್ಡ್, ನಾನು ಮಾತಾಡೋಂತಹ ಯೋಗ್ಯತೆನೇ ಆಕೆಗಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ರಾಮದೇವ್ ಹೇಳ್ತಾನೆ. ಸೊ ಅಲ್ಲಿಗೆ ಮೊನ್ನೆ ನರೇಂದ್ರ ಮೋದಿ ಸರ್ಕಾರ, ನರೇಂದ್ರ ಮೋದಿಯ ವಿರುದ್ಧವಾಗಿ ಒಂದಷ್ಟು ಮಾತನಾಡಿದ ಬಾಬಾ ರಾಮದೇವ್, ಅಥವಾ ದಿಢೀರ್ ಉಲ್ಟಾ ರಾಮದೇವ್, ಈಗ ಆ ಬಿಜೆಪಿ ಭಕ್ತರ ರಾಜಮಾತೆಯ ರೀತಿಯಲ್ಲಿರುವಂತಹ ಕಂಗನಾ ರನೌತ್ ವಿಚಾರವಾಗಿ ಇಷ್ಟೆಲ್ಲ ಮಾತಾಡಿದ್ದಾನೆ. ಇನ್ನು ಕಂಗನಾ ರನೌತ್ ಆ ಕೆಟ್ಟ ಕೊಳಕ ಭಾಷೆ ಬಳಸಿರೋದ್ರ ವಿರುದ್ಧ, ಜೆನ್ಸಿಯನ್ನ ಅವಮಾನಿಸಿರೋದ್ರ ವಿರುದ್ಧ, ಇಡೀ ಜನರೇಷನ್ ಗಟರ್ ಜನರೇಷನ್ ಅಂತ ಕರೆದಿರೋದು, ನಶೇಡಿ ಮದ್ಯ ವ್ಯಸನಿಗಳು ಅಥವಾ ವ್ಯಸನಿಗಳು ಅಂತ ಕರೆದಿರೋದು, ಅದರ ವಿರುದ್ಧ ಕೋರ್ಟ್ಗೂ ಹೋಗಿದ್ದಾರೆ ಜನ. ಆಗ್ರಾ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ, ಅದರದ್ದು ಸಹ ಈ ತಿಂಗಳೇನೋ 20ನೇ ತಾರೀಕು ಮೇಲೇನೋ ಹಿಯರಿಂಗ್ ಇದೆ. ಆ ಸಂದರ್ಭದಲ್ಲಿ ಆಕೆಗೆ ಒಂದಷ್ಟು ಚಾಟಿ ಬೀಸುತ್ತೆ ಕೋರ್ಟು ಅನ್ನೋದನ್ನ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ದಾರೆ. ಆ ಅರ್ಜಿ ಹಾಕಿರುವಂತಹ ಲಾಯರ್ ಹೇಳ್ತಿದ್ದಾರೆ, ಇಲ್ಲಿ ಸರಿಯಾದಂತಹ ತೀರ್ಪು ಸಿಗಲಿಲ್ಲ ಅಂದ್ರೆ ನಾನು ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟುತ್ತೀನಿ, ಒಂದು ಇಡೀ ಜನರೇಷನ್ ಅನ್ನ ಗಟ್ಟರ್ ಅಂತ ಕರೆಯೋದು ನಾನ್ ಸೆನ್ಸ್, ಒಪ್ಪೋಕ್ಕಾಗಲ್ಲ ಅಂತ ಕಂಗನಾ ರನೌತ್ ವಿರುದ್ಧ ಆ ಲಾಯರು ಸಹ ಕಿಡಿಕಾರಿದ್ದಾರೆ. ಇನ್ನು ಈ ಉಲ್ಟಾ ರಾಮದೇವ್, ದಿಢೀರ್ ಉಲ್ಟಾ ರಾಮದೇವನ ಕತೆ ಏನು, ಮೊನ್ನೆನೇ ಹೇಳಿದ್ದೆ, ಸಾಕಷ್ಟು ಜನಕ್ಕೆ ಈಗ ಒಂದು ಭಯ ಶುರುವಾಗಿದೆ. ಅದರಲ್ಲೂ ಈ ಎಂಜಲು ಮಾಧ್ಯಮದಲ್ಲಿರುವಂಥವರು, ಉದ್ಯೋಗಪತಿಗಳು, ಉದ್ಯಮಪತಿಗಳು, ಬಂಡವಾಳಶಾಹಿಗಳು, ಯಾರೆಲ್ಲ ಮೋದಿಯನ್ನ ಎಲ್ಲೋ ಇಟ್ಟು, ಅರ್ಹತೆ ಇಲ್ಲದೆ ಹೋದರೂ ಸಹ ಎಲ್ಲೋ ಇಟ್ಟು ಇವರ ಸ್ವಾರ್ಥಗಳಿಗೆ, ಇವರ ಲಾಭಕ್ಕೆ ಇಡೀ ದೇಶವನ್ನು ಯಾಮರ್ಸ್ಕೊಂಡು ಬಂದ್ರಲ್ಲ, ಅವ್ರಿಗೆಲ್ಲ ಭಯ ಇರೋದು ಜೆನ್ಸಿ ಯಾವಾಗ ಸಿಡಿಯುತ್ತೋ ಗೊತ್ತಿಲ್ಲ ಅಂತ. ಅದರ ಜೊತೆಗೆ ಮೋದಿಯ ಪಾಪ್ಯುಲಾರಿಟಿ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಮೋದಿ ಮತ್ತು ಬಿಜೆಪಿಗೆ 50 ಸೀಟು ಬರೋದು ಕಷ್ಟ ಅನ್ನುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಹೋಗ್ತಿದ್ದಾವೆ. ದಿನ ಬೆಳಗಾದರೆ ಒಂದಲ್ಲ ಒಂದು ರಾಜ್ಯದಲ್ಲಿ ಮೋದಿ ವಿರುದ್ಧ ಪ್ರತಿಭಟನೆ, ಚಳುವಳಿ, ಸತ್ಯಾಗ್ರಹ ಹೀಗೆ ನಡೀತಾನೆ ಇದೆ. ಅದು ಜೆನ್ಸಿ ಆಗಿರ್ಬೋದು, ಜನ್ ಆಲ್ಫಾ ಆಗಿರಬಹುದು, ಸಾರ್ವಜನಿಕರಾಗಿರಬಹುದು, ರೈತರಾಗಿರಬಹುದು, ಕಾರ್ಮಿಕರಾಗಿರಬಹುದು, ಯಾವುದೋ ಒಂದು ರೀತಿಯಲ್ಲಿ ಪ್ರತಿಭಟನೆಗಳು ನಡೀತಾನೆ ಇದ್ದಾವೆ. ಸೊ ಈ ಸರ್ಕಾರ 2029ರವರೆಗೆ ಉಳಿಯೋದೇ ಡೌಟು. ಉಳಿದ್ರು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಖಂಡಿತ ವಾಶ್ಔಟ್ ಆಗುತ್ತೆ ಅನ್ನೋದು ಗೊತ್ತಿದೆ. ಅಂತಹ ಸನ್ನಿವೇಶದಲ್ಲಿ ಈ ಮೋದಿಯನ್ನ ಮುಂದಿಟ್ಕೊಂಡು ಈ ಮಾಡಿದಂತಹ ನೀಚತನಗಳು, ನೀಚರು ಈಗ ಭಯಕ್ಕೆ ಒಳಗಾಗಿದ್ದಾರೆ. ಅದಕ್ಕೆ ದೋಣಿಯಿಂದ ದೋಣಿಗೆ ಜಂಪ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸರ್ಕಾರ ಬದಲಾದರೆ, ಇಲ್ಲೆಲ್ಲ ನಾವು ತಪ್ಪು ತಿಳ್ಕೊಂಡಿದ್ವಿ ಮೋದಿ ಕುರಿತು, ಮೋದಿಯನ್ನು ತುಂಬಾ ಒಳ್ಳೆ ವ್ಯಕ್ತಿ ಅಂತ. ಆನಂತರ ನಮಗೆ ಅರಿವಿಗೆ ಬಂದ ತಕ್ಷಣ ನಾವೆಲ್ಲ ಮಾತಾಡಿದ್ದೀವಲ್ಲ, ನಾವೆಲ್ಲ ಒಂದು ರೀತಿ ತೋರಿಸ್ಕೊಟ್ಟಿದ್ದೀವಲ್ಲ, ನಾವು ಮುಂದೆ ಬಂದಿದ್ವಲ್ಲ ಅಂತ ತೋರಿಸಿಕೊಳ್ಳೋದಕ್ಕೆ ಇದು. ಇದರಲ್ಲೂ ಈ ಬಾಬಾ ರಾಮದೇವ್ ಅನ್ನುವನಿಗೆ ಸಾವಿರಾರು ಕೋಟಿಯ ಆಸ್ತಿಗಳು, ಬಂಡವಾಳ ಎಲ್ಲ ಇದೆ. ನಾಳೆ ಸರ್ಕಾರ ಬದಲಾದ್ರೆ ಒಂದು ಇಡಿ ರೈಡ್, ಒಂದು IT ರೈಡ್, ಒಂದು CBI ಕೇಸು, ತಕ 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 ಅಂತ ಕುಣಿಬೇಕಾಗತ್ತೆ. ಇವನಿಗೆ ಗೊತ್ತಿರೋ ಎಲ್ಲ ಯೋಗಗಳು ಸಹ ಮಾಡಿದ್ರು ಸಹ ಅದರಿಂದ ತಪ್ಪಿಸ್ಕೊಂಡು ಬರಕ್ಕಾಗೋದಿಲ್ಲ. ಅಷ್ಟು ತಪ್ಪುಗಳು ಎದ್ದು ಕಾಣ್ತವೆ. ಮನುಷ್ಯರ ಪ್ರಾಣಕ್ಕೆ ಅಪಾಯಕಾರಿಯಾದಂತಹ ರೀತಿಯಾದಂತಹ ವಸ್ತುಗಳು ಅವನ ತಿಂಡಿಗಳಲ್ಲಿ, ತಿನಿಸುಗಳಲ್ಲಿ, ಪದಾರ್ಥಗಳಲ್ಲಿ, ಅವನು ಮಾರುವಂತಹ ವಸ್ತುಗಳಲ್ಲಿ ಇದ್ದಾವೆ. ಸಾಕಷ್ಟು ಬಾರಿ ಪ್ರೂವ್ ಆಗಿದೆ ಅದು. ಸೊ ಆ ಭಯಕ್ಕೆ ಈಗ ಮೋದಿಯನ್ನ ಡಂಪ್ ಮಾಡ್ತಾ ಇದ್ದಾನೆ ಅವನು. ಮೋದಿನ ಡಂಪ್ ಮಾಡಿ ಸೇಫ್ ಜಾಗಕ್ಕೆ ಸೇರ್ಕೊಳ್ಳೋದಕ್ಕೆ ಬೇರೆ ಗುಂಪು ಸೇರ್ಕೊಳ್ಳೋದಕ್ಕೆ ಹೋಗ್ತಿದ್ದಾನೆ. ಹಾಗಾಗಿ ಮೊನ್ನೆ ಮೋದಿ ಸರ್ಕಾರದ ವಿರುದ್ಧ, ನಿನ್ನೆ ಕಂಗನಾ ರನೌತ್ ವಿರುದ್ಧ, ಮುಂದೆ ಇದೇ ಟ್ರೆಂಡ್ ಅನ್ನು ಮುಂದುವರಿಸುವ ಎಲ್ಲ ಸಾಧ್ಯತೆಗಳು ಇದೆ. ಎಲ್ಲಿಯವರೆಗೆ ಅವನಿಗೆ ಅನ್ಸಲ್ವೋ ಮೋದಿ ಮತ್ತೆ ಗೆಲ್ಲಬಹುದೇನೋ ಅಂತ ಬಂದ್ಬಿಟ್ರೆ ಆವಾಗ ಮತ್ತೆ ಉಲ್ಟಾ ಪಲ್ಟಿ ಹೊಡಿತಾನೆ. ಅಲ್ಲಿಯವರೆಗೆ ಇವನು ಈ ಈ ಆಂಗಲ್ ಅಲ್ಲಿ ಹೋಗ್ತಿರ್ತಾನೆ. ಅದಂತೂ ಖಂಡಿತ. ಇವನೊಬ್ಬನೇ ಅಲ್ಲ, ಸಾಕಷ್ಟು ಜನ ಅಂಧಭಕ್ತರಿಂದ ಹಿಡಿದು ಬಂಡವಾಳಶಾಹಿಗಳವರೆಗೆ ಎಲ್ಲರೂ ಮೋದಿ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇನ್ಮೇಲೆ ಬಿಜೆಪಿ ಪಕ್ಷದಲ್ಲಿರುವವರೇ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅದಂತೂ ಖಂಡಿತ ಆಗತ್ತೆ. ಇವತ್ತು ವೆಯ್ಟ್ ಅಷ್ಟೇನೆ, ಇನ್ನು ಸ್ವಲ್ಪ ಸಮಯ ಹಿಡಿಯುತ್ತೆ. ನಿಧಾನಕ್ಕೆ ಎಲ್ರಿಗೂ ಜ್ಞಾನೋದಯ ಆಗ್ತಿದೆ, ಆ ಹಂತಕ್ಕೆ ಬರ್ತಾ ಇದ್ದಾರೆ ಅಷ್ಟೇ.
ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು.